ನಮಸ್ಕಾರ. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕೆಲವ್ರಿಗೆ ಬೇಜಾರಾದರೂ ಪರವಾಗಿಲ್ಲ. ಈಗ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಅಣ್ಣ ತಮ್ಮಂದಿರಿರ್ತಾರೆ. ಅದರಲ್ಲಿ ಒಬ್ಬರಿಗೆ ಯಾವುದೋ ಒಂದು ಅವಶ್ಯಕ ಕಾರಣದಿಂದ ಅವರು ಈಗ ಯಾರೋ ಒಬ್ಬರು ಮಗ ಸೊಸೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆಗ ನಾವು ಏನು ಮಾಡ್ಲಿಕ್ಕಾಗುತ್ತೆ ಅಂದರೆ, ಇಲ್ಲಿಂದ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆಗ ನಾವು ಏನು ಮಾಡ್ತೀವಿ, ಎಲ್ಲೋ ಒಂದು ಅಂದರೆ ನಾವು ಎಲ್ಲಿಗೆ ಹೋಗ್ತಿದೀವೋ ಅಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಏನಾದರೂ ಸೌಲಭ್ಯ ಇದ್ದರೆ ನಾವು ಅಲ್ಲಿ ಒಂದು ಮನೆ ಮಾಡಿಕೊಳ್ಳೋ ಥರ ಏರ್ಪಾಟನ್ನು ನಾವು ಮಾಡ್ಕೊಳ್ತೀವಿ. ಇದೇ ರೀತಿ ಇವತ್ತು ಏನು ಅಂದೇನಹಳ್ಳಿಯಲ್ಲಿ ಅವರು ಟೆಂಟ್ ಹಾಕ್ತಾ ಇದ್ದಾರೆ ಇದೇ ಕಾರಣಕ್ಕೆ. ಹಂಗಂತ ಈಗ ಯಾರು ದೂರ ಹೋಗಿರ್ತಾರೆ ಅಲ್ವಾ, ಅವರು ಏನೋ ಮನೆಯಿಂದ ಬೇರೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅಂತೂ ಅವ್ರು ಹೋಗಿರೋದಿಲ್ಲ. ಅವ್ರಿಗೇನೋ ಕಷ್ಟ ಇರುತ್ತೆ, ಸೊ ಅದಕ್ಕೆ ಆಗಿ ಹೋಗಿರ್ತಾರೆ. ಹಂಗಂದ್ರೆ ಅವರು ದೂರ ಹೋಗಿರೋ ಮಾತ್ರಕ್ಕೆ ಆ ತಂದೆ ತಾಯಿ ಆ ಮಕ್ಕಳನ್ನ ದೂರ ಇಟ್ಟಿರೋದಿಲ್ಲ. ಆ ಮಕ್ಕಳು ಅಷ್ಟೇ, ನಾವೇನೋ ದೂರ ಹೋಗ್ಬಿಟ್ಟಿದೀವಿ, ನಮಗೂ ಆ ಮನೆಗೂ ಸಂಬಂಧ ಇಲ್ಲ ಅಂತ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅದು ಕುಟುಂಬದ ಒಗ್ಗಟ್ಟು ಆ ಥರ ಇರುತ್ತೆ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಅಂದೇನಹಳ್ಳಿ ಅವರು ಏನು ಟೆಂಟ್ ಹಾಕಿರ್ಬೋದು, ಅವರು ಸಹ ನಮ್ಮ ಕುಟುಂಬದವರೇ. ಅವರು ಯಾವುದೋ ಒಂದು ಕಾರಣಕ್ಕಾಗಿ ಅವರು ನಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಅಲ್ಲಿ ಹಾಕಿದ್ದಾರೆ. ಅದನ್ನು ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಅದರ ದಿಕ್ಕು ತಪ್ಪಿಸುವ ಕಾರ್ಯಕ್ರಮ ಏನಾಗ್ತಿದೆ ಅದು ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ. ಅವರು ನಮ್ಮವರೇ, ನಾವೆಲ್ಲ ಒಂದೇ ಕುಟುಂಬದವರು. ಅಲ್ಲಿನ ಹಿರಿಯರು ಇಲ್ಲಿನ ಹಿರಿಯರು ಎಲ್ಲರಿಗೂ ಎಲ್ಲ ಗೊತ್ತಿದ್ದೇ ಮಾಡ್ತಾ ಇರ್ತಾರೆ. ಸೊ ಅವರು ಯಾವುದೇ ದುರುದ್ದೇಶದಿಂದ ಅಲ್ಲಿ ಅವರು ಟೆಂಟ್ ಹಾಕಿರೋದಾಗ್ಲಿ, ನಾವು ಬೇರೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಅವರು ಹೋಗ್ಲಿಲ್ಲ. ದಯವಿಟ್ಟು ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ರೈತರು, ನಾವೆಲ್ಲರೂ ಹೋರಾಡಿದಾಗ ಮಾತ್ರ ಅದು ಹೋರಾಟ ಆಗೋದು. ಯಾವುದೇ ಒಂದು ಮನೆಯಿಂದ ಒಬ್ರು ಹೋಗಿ ಹೋರಾಟ ಮಾಡ್ಲಿಕ್ಕಾದ್ರೆ ಅದು ಹೋರಾಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನಮಗೂ ಗೊತ್ತಿದೆ. ದಯವಿಟ್ಟು ನಾವು ಸಮಾಧಾನವಾಗಿ ಮಾಡಬೇಕು. ನಾನು ಹೇಳಿದೆ, ಈಗ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ನಂದೇ ಹೇಳ್ತಾ ಇದ್ದೀನಿ. ನಾನು ಮುತ್ತನಲ್ಲೂರಿನ ಸೊಸೆ. ನಾನು ಆದರೆ ಮುತ್ತನಲ್ಲೂರಿನಲ್ಲಿ ಇರ್ತಾ ಇಲ್ಲ. ಯಾಕೆಂದ್ರೆ ನಮಗೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ನಾವು ದೂರ ಮನೆ ಮಾಡ್ಕೊಂಡು ಅಲ್ಲಿ ಇದೀವಿ. ಹಂಗಂದಿದ್ ಮಾತ್ರಕ್ಕೆ ನಾನು ಆ ಊರಿನ ಸೊಸೆ ಆಗೋದಿಲ್ವಾ, ಇಲ್ಲ ನನ್ನ ಕುಟುಂಬದಲ್ಲಿ ನಾನೊಂದು ಭಾಗ ಆಗೋದಿಲ್ವಾ ಹೇಳಿ? ನೀವು ಸಾಕಷ್ಟು ಹಿರಿಯರಿದ್ದಾರೆ, ಎಲ್ಲರೂ ತಿಳ್ಕೊಳ್ಬೇಕು, ಇದನ್ನ ಹೇಳ್ಬೇಕು, ಮನವರಿಕೆ ಮಾಡ್ಬೇಕು. ಅದು ಬಿಟ್ಟು ನಾವು ಏನು ಮಾತಾಡ್ಲಿಕ್ಕೆ ಅಂತ ಹೋಗಿ ಯಾವುದೋ ಒಂದು ವಿಷಯನ ಅದನ್ನ ತುಂಬಾ ಹೆಚ್ಚಾಗಿ ಮಾಡ್ಲಿಕ್ಕೆ ಮಾಡಬಾರ್ದು. ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನಮ್ಮವರೇ. ಸೊ ಒಂದು ಕುಟುಂಬ ಅಂದ್ರೆ ಅದು ಕುಟುಂಬ ಅಷ್ಟೇ. ಎಲ್ಲರೂ ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಮಾಡೋದನ್ನೇ ಹೋರಾಟ ಅಂತ ಹೇಳ್ತಾ ಇದ್ದೀವಿ. ನಮ್ಮ ರೈತರಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಬೇಕು. ಯಾರು ಇದರಲ್ಲಿ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಗುಂಪಾಗಿ ಯಾರು ಬೇರ್ಪಾಡಾಗ್ತಿಲ್ಲ. ದಯವಿಟ್ಟು ಈ ತರ ಚರ್ಚೆಗಳನ್ನು ನಾವು ಗುಂಪಿನಲ್ಲಿ ಚರ್ಚಿಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನಾವು ನಮ್ಮ ಒಗ್ಗಟ್ಟನ್ನು ಎಲ್ಲಿ ಬಿಟ್ಕೊಡೋದಕ್ಕೆ ನಾವೇ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ನನ್ನ ಅನಿಸಿಕೆ.